ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಬನ್ನಿ ಫ್ರೆಂಡ್ಸ್, ನಮ್ಮ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಮ್ಮ ಬ್ಲಾಗಲ್ಲಿ ಏನು ವಿಶೇಷತೆ ಇದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಇವತ್ತು ನಮ್ಮ ಬ್ಲಾಗಲ್ಲಿ ಏನು ವಿಶೇಷತೆ ಅಂದರೆ, ನಾನು ಉರ್ಸಿಂದ ಏನೇನು ತಗೊಬಂದೆ ಅಂತ ತೋರಿಸ್ತಾ ಇದ್ದೇನೆ. ಅದಕ್ಕೆ ನೋಡಿ ನಾನು ಏನೇನು ತಂದೆ ಅಂತ ಇವತ್ತು ನಿಮ್ಮ ಮೂಲಕ ಹಂಚ್ಕೊಳ್ತೀನಿ. ಏನು ತಂದೆ ಏನು ಅಂತ. ಚೆನ್ನಾಗಿದ್ದಾವೆ ಐಟಮ್ ತೋರಿಸ್ತಾ ಇದೆ ನೋಡ್ರಿ ಫ್ರೆಂಡ್ಸ್. ಹೀಗಿದ್ದಾವೆ ನೋಡ್ರಿ ಫ್ರೆಂಡ್ಸ್. ಈಗ ಸಮೀರ್ ಪಾರಿವಾಳ ಹೆಂಗೆ ಹಾರಿಸ್ತಾನೆ ನೋಡ್ರಿ. ಆ ಕಡೆ ಹೋಗಿದ್ದಾನೆ. ಈಗ ಪಾರಿವಾಳ ಹೆಂಗೆ ಹಾರು ಬರ್ತದೆ ನೋಡ್ರಿ. ಹಾರದ್ ಕಲಿಸ್ತಾದನ್ರಿ ಅವನು. ಹಾರಬೇಕಂತೆ ಅದು ಮೇಲೆ ಹೋಗಿ ಹಾರಿ ಎತ್ಲಾಗ ಹೋಗಿ ಮತ್ತೆ ಬರ್ಬೇಕಂತೆ. ನನಗಂತೂ ಗೊತ್ತಿಲ್ಲರಪ್ಪ, ಏನೋ ಹಾರದ್ ಕಲಿಸ್ತಾ ಇದ್ದಾನವನು ನೋಡ್ರಿ. ಇವಾಗ ಬರುತ್ತೆ, ಹೆಂಗೆ ಬರುತ್ತಂತ ನೋಡ್ರಿ. ಇವ್ನು ನೋಡ್ರಿ ಹೆಂಗೆ ಕೂಗ್ತಾ ಇದ್ದಾನೆ. ಅವ್ನು ಅಲ್ಲಿ ಹೋಗಿದ್ದಾನಂತ, ಇವ್ನು ಇಲ್ಲೇ ರೌಂಡ್ ಹೊಡಿತಾ ಇದ್ದಾನೆ ನೋಡ್ರಿ. ಇವ್ರು ನೋಡ್ರಿ ಹೆಂಗೆ ಕುಂತಾರೆ, ಜನ್ಮದ ಜೋಡಿಗಳು. ಬರುತ್ತೆ ನೋಡ್ರಿ ಸಮೀರನ್ ಪಾರಿವಾಳ ಆ ಕಡೆಯಿಂದ. ನೋಡ್ರಿ ಹೆಂಗೆ ಬರ್ತಾ ಇದೆ ನೋಡ್ರಿ. ಮನೆ ಮೇಲೆ ಹೋಗಿ ಕೂತು, ಅಲ್ಲಿ ಮನೆ ಮೇಲೆ ಹೋಗಿ ಕುಂತು ಹೋಗೀಗ. ಪಿಂಕು ಅಮ್ಮ क्या करती भी, बार बार उड़ा रहा तू, उसे बेजार आया उसे भी. पिंको नीचे उतर का, जा बबला जा जा. चंदू बुला, पिंकू बुला, बुला बेटे बुला, पिंकू बुला. ಚಂದು ನೋಡ್ರಿ ಅಲ್ಲಿ ಮೇಲೆ ಕುಂತಕ್ಕೆ ಅದನ್ನ ಕರಿತಾ ಇದೆ ನೋಡ್ರಿ. ಹೆಂಗೆ ಕರಿತಾ ಇದೆ, ಬಾ ಇಳಿದು ಅಂತ. ಬುಲಾ ಚಂದು. ಪಿಂಕು ಉತ್ತರ್ಕ. ಇಲ್ಲಿ ನೋಡ್ರಿ ಸಣ್ಣ ಹಾರನ್ ಬಾಕ್ಸು ಸ್ಟಾರ್ಟ್ ಮಾಡಿದಾವೆ ಹಾಗೆ. ಅದರ ತಾಯಿ ಗಿಡದಲ್ಲಿ ಹಾರನ್ ಹಾಕ್ತಾಯಿದೆ, ಇವು ಇಲ್ಲಿ ಹಾಕ್ತಾ ಇದ್ದಾವೆ ನೋಡ್ರಿ. ಇವು ಹಾಕ್ತಾವೆ ಇವು ಹಾರನ್. ಹಿಂಗಾಗಿದಾವೆ ನೋಡ್ರಿ ರೆಕ್ಕೆ ಬಂದ ಮೇಲೆ ಮರಿಗಳು. ಚೆನ್ನಾಗಿ ಕಾಣ್ತಾ ಇದ್ದಾವಲ್ಲ ಫ್ರೆಂಡ್ಸ್. ಈಗ ಸ್ವಲ್ಪ ಬೇಕು ನೋಡ್ರಿ, ಬಾಳೆಹಣ್ಣೆಲ್ಲ ತಿಂತಾ ಇದ್ದಾವೆ ನೋಡ್ರಿ. ಇದಂತೂ ಈ ಕಡೆ ಸಣ್ಣ ಮರಿ ಏನೋ, ಮರಿ ಬಾಯಲ್ಲಿ ತಿನ್ನೋ ಆಸೆ ಇದಕ್ಕೆ ನೋಡ್ರಿ. ತಾಯಿ ಕೂಗ್ತಾ ಇದೆ. ಓಡ್ತಾನದ ಹಂಗ ದಿಕ್ಕಾಪಲ. उसे भी लगे रहा उड़ाने. कहाँ उड़ाता है उसे ನೋಡ್ರಿ. ಇದು ಲಗಾಟ ಹೊಡಿತೈತೆ ನೋಡ್ರಿ, ಮೇಲಿಂದ ಐತಿ. ಎಲ್ಲಿ ಲಗಾಟ ಹೊಡಿತೈತೆ ಇದು. ಲಗಾಟ ಹೊಡಿಯೋ ಪಕ್ಷಿ ನೋಡ್ರಿ ಇದು ಮಾತ್ರ. ಪಾರಿವಾಳ ಅಲ್ಲ, ಹೌದೌದು ಪಾರಿವಾಳ. ನಿಂದು ಪಿಂಕು ನೋಡಲ್ಲಿ ಮೇಲ್ಗಡೆ. ಅಲ್ಲಿಂದ ಹೋಗ್ಬಿಡು ಪಿಂಕು, ಹೋಗ್ಬಿಡು ನೀನು ಅಲ್ಲಿಂದ. ಹಂಗೆ ಪೋಯ ಎಸ್ಕೇಪ್. ಬಿಟ್ಟೋಗಲ್ಲ ಮರಿನ. ಮರಿ ಐತಲ್ಲಪ್ಪ ಇಲ್ಲಿ ಅದರದ್ದು ಪಾಪು. ಪಿಂಕು ಅಮ್ಮ ಲಡ್ರಿ. ಓಯ್ ಹಿರು ಮತ್ ಕರ್ ಬೇಟೆ ಹಿರು ಲಡ್ನಕೋ ಕಿವ. ಇಲ್ಲಿ ನೋಡ್ರಿ, ಇಲ್ಲಿ ಇಬ್ರು ಹೆಂಗೆ ಕುಂತಿತಾರಂತ. ಅದ್ರ ತಾಯಿ ಹಿಂದ್ಗಡೆ ಅಲ್ಲಿ ಗಿಡದಲ್ಲಿ ಕೂಗ್ತಾನೆ ಇದೆ. ಇವಕ್ಕೆ ಮೇಲ್ಗಡೆಯಿಂದ ನೋಡ್ತದದು, ಅದಕ್ಕೆ ಕೂಗ್ತಾನೆ ಇರುತ್ತೆ ನೋಡ್ರಿ ಪಾಪ. ಏನು ಮರಿನಪ್ಪ ಇವಂದು, ಹಳೆ ಮರಿ ಆಗ್ಬಿಡ್ತು. ಚಂದು ಜಾ ಬುಲಾ ಲೇಗ ಜಾ, ಉನ್ನೆ ನೈ ಆ ರहा जा. ಪಿಂಕು ಬುಲಾ ಬಿಟ್ಟೆ ನೋಡ್ರಿ. ಇಲ್ಲಿ ಹೆಂಗೆ ಓಡ್ ಬರ್ತದೆ. ಬಂದ್ಲು 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 ಪಿಂಕು ಬಂದ್ಲು. ಪಿಂಕು ಆಯ್ ಪಿಂಕು. ಇವ್ರದ್ದೊಂದು ಫ್ಯಾಮ್ಲಿ ನೋಡ್ರಿ ಇದು. ನಮ್ಮ ಫ್ಯಾಮ್ಲಿ ಇದ್ದಂಗೆ ಇವ್ರದ್ದು. ಪಿಂಕು ಕಾಂಗೈತೆ, ಉಡ್ನೆಗೈತೆ. ಹಿಂಗೆ ನೋಡ್ರಿ ಸ್ವಲ್ಪ ಮುಲ್ಲಂಗಿ ಇದ್ದಾವೆ, ಹೋದಾರ ತಂದಿತ್ತು. ಸ್ವಲ್ಪ ಇವನ್ನೇ ಹಾಕಿ ಬೇಳೆ ಸಾರು ಮಾಡಿಬಿಡ್ತೀನಿ ಫ್ರೆಂಡ್ಸ್. ಅట్లాಗೆ ಚೆನ್ನಾಗ್ತೈತಿ ಇದು ಕೂಡ ಬೇಳೆ ಸಾರು. ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ. ಇವನ್ನೆಲ್ಲ ನೀರು ಹಾಕಿ ತೊಳೆದು ಹಾಕಿ ಸ್ವಲ್ಪ ಬೇಳೆ ಸಾರು, ಚೆಂದಾಗಿ ಬೇಳೆ ಸಾರು ಮಾಡ್ಕೊಂಡು ಊಟ ಮಾಡೋಕ್ಕೆ ಬರುತ್ತೆ ಅತ್ಲಾಗೆ. ಅದಕ್ಕೆ ಮಂಡಕ್ಕಿ ಹೆಚ್ಕೊಂಡು ತಿಂದ್ವಿ ನೋಡ್ರಿ ಬೆಳಗ್ಗೆ ಎದ್ದು ಇವತ್ತು.
ಎಲ್ಲ ಪಾಲಕ್ ಸೊಪ್ಪೆಲ್ಲ, ಕೊತ್ತಂಬರಿ ಸೊಪ್ಪು, ಟಮಾಟೆ ಹಣ್ಣು ಎಲ್ಲ ಹಾಕಿ ಚೆನ್ನಾಗಿ ಸೀಟಿ ತೆಗೆಬಿಟ್ರೆ ನುಣ್ಣಗಾಗಿ ಬರುತ್ತೆ ನೋಡಿರಿ ಫ್ರೆಂಡ್ಸ್. ಬೇಳೆ ಸಾರು ಒಂದು ಏನಾದರೂ ಬೇಳೆ ಸಾರು ಮಾಡಿ ನೋಡೋಣ. ಮತ್ತು ಸಂಜೆ ಏನಾದರೂ ಬೇರೆ ಸಾರು ಮಾಡೋಕ್ಕೆ ಬರುತ್ತೆ. ಬೇಳೆ ಸಾರು ಜಾಸ್ತಿ ತಿನ್ನಲ್ಲ ನಮ್ಮ ಮನೇಲಿ, ಅದಕ್ಕೆ ಒಂದೇ ಹೊತ್ತಿನ ಮಾಡೋಣ ಅಂತ. ಮಿನ್ನ कीवा मिन्नू का होनासो ಕೇಳ್ದಾರಿ ಕಾ ಹೊನಾತ ಇವನು ಅಲ್ಲಿ ಮೀನು ಫ್ರೈ ಮಾಡಿದ್ದೇವೆ, ಅದಕ್ಕೆ ನೋಡ್ರಿ ರೌಂಡ್ ಹೊಡಿಯಾಕೊಂತಾನೆ ಇವನು. ಸಮೀರ್ ನೋಡಿಬಿಟ್ಲು ಓಡೋಗ್ತಾದಾನ. ಆಮಿನ್ನ ಓಡ್ಬೇಡ ಹಾಕ್ರ ಅವನೇ. ನೋಡ್ರಿ ಫ್ರೆಂಡ್ಸ್, ಇದು ಹೊಸದಾಗಿ ಟ್ರೆಂಡಲ್ಲಿ ಬಂದಿದಂಥ ಬಳೆ ನೋಡ್ರಿ. ಇದು ಕಾಶ್ಮೀರಿ ಬಳೆ ಅಂತ ರಂಜಾನಲ್ಲಿ ಟ್ರೆಂಡ್ ಆಗಿತ್ತು ನೋಡ್ರಿ. ಈ ಬಳೆ ಸುಮಾರು 100 ರೂಪಾಯಿಗೆ 4 ನೋಡ್ರಿ. ಏನು 4 ಅಂತೀರಾ? ನಾನು ಕತ್ಲಲ್ಲಿ ತಗೊಬಂದೆ. ಎಲ್ಲ ಬಳೆಯಲ್ಲಿ ಒಂದೊಂದು ಡ್ಯಾಮೇಜ್ ಆಗಿದೆ ನೋಡ್ರಿ. ಇದಕ್ಕೂ ಒಂದು ಗೆಜ್ಜೆ ಇಲ್ಲ, ಈ ಬಳೆಗೂ ಹಾಗೂ ಈ ಬಳೆಗೂ ಒಂದು ಗೆಜ್ಜೆ ಇಲ್ಲ ನೋಡ್ರಿ. ಇದಕ್ಕೂ ಇಲ್ಲ. ನಾನು ಸುಮ್ಮನೆ ತಗೊಬಂದಿದ್ದೆ, ಟ್ರೆಂಡ್ ಇದ್ವಲ್ಲ ಅದಕ್ಕೆ ನೋಡ್ರಿ. ಇದಕ್ಕೆ 2 ಇಲ್ಲ ಸಮೀರ್. ನಾ ಏನು ನೋಡಿ ತಗೊಬಂದೆ? ಗಿರ್ರನೆ ನೋಡಿದ್ನ ಏನು? ನಾನು ಎತ್ಲ ನೋಡಿದ್ನ ಏನೋ ನೋಡಿಲ್ಲ. 2 ಬಳೆಗಿದಾವೆ, 5 ಬಳೆಗಿದೆ, ಇಲ್ವೇ ಇಲ್ಲ ಗೆಜ್ಜೆ. ಆ ಥರ ತಗೊಬಂದಿದೆ ನೋಡ್ರಿ. ಅಂಗಡಿಯವರು ಏನು ಕೊಡ್ತಾರಂತೀರ? ಸುಮ್ಮನೆ ಕತ್ಲಲ್ಲಿ ಹೆಂಗಾದ್ರೂ ತಗೊಂಡು ಹೋಗ್ತಾರೆ, ದುಡ್ಡು ಒಂದೇ ಇಸ್ಕೊಳೋದವ್ರು. ಸುಮ್ಮನೆ ತಗೊಳೋದು ನೋಡ್ರಿ. ಇದು ಟ್ರೆಂಡ್ ಆಗಿರೋದು. ಈ ಥರ ಬಳೆಯಲ್ಲಿ ಸೇರ್ಸಿ ಹಾಕೊಂಡ್ರೆ ತುಂಬ ಸಕ್ಕತ್ತಾಗಿ ಕಾಣುತ್ತೆ ನೋಡ್ರಿ. ಇದು ಕಾಶ್ಮೀರಿ ಬಳೆ ಹಾಗೂ ಇದು ಸೀರೆಯಲ್ಲಿ ಹಾಕೊಳೋದಂತ ನೋಡ್ರಿ ಫ್ರೆಂಡ್ಸ್. ಇದು ಸೀರೆ ಹಾಕೊಂಡು ಹೆಗಲ ಮೇಲೆ ಹಾಕೊಳೋದು ಅಡ್ಡ, ತುಂಬ ಚೆನ್ನಾಗಿ ಕಾಣುತ್ತೆ. ನಾನು ಒಂದಿರಲಿ ಟ್ರೆಂಡ್ ಆಗಿರೋದು ಅಂತ ತಗೊಬಂದೆ ಸಮೀರ್. ನೋಡಿ ಚೆನ್ನಾಗಿದೆ. ಇದು ಕೂಡ ವೇಲೆ, ಅದು ಬ್ರಷೀಟ್ ಅಲ್ಲ, ಆ ಥರ ಟ್ರೆಂಡ್ ಆಗಿರೋದು. ಆ ಥರ ಐತೆ, ತುಂಬ ಚೆನ್ನಾಗಿದಾವಲ್ಲ. ನೀವು ನೋಡು ಎಷ್ಟು ಚೆನ್ನಾಗಿದಾವೆ, ಚೆನ್ನಾಗೈತೆ ನೋಡ್ರಿ. ಇದು ವೇಲು 250 ರೂಪಾಯಿ ಕೊಟ್ಟೆ. ಈ ಬಳೆ ಈ ವೇಲು ಟ್ರೆಂಡ್ ಆಗಿರೋದಂತ ನೋಡ್ರಿ ಫ್ರೆಂಡ್ಸ್, ಚೆನ್ನಾಗಿದಾವೆ. ಹಾಗೆ ಇದೊಂದು ಬುರ್ಕದ ಮೇಲೆ ವೇಲು ನೋಡ್ರಿ. ಇದು 200 ರೂಪಾಯಿ. ನಾನು ಹಾಕ್ಕೊಂಡಿದ್ದೆ ಮದುವೆಯಲ್ಲಿ ನೋಡ್ರಿ. ಟಿಕ್ಸು ಎಲ್ಲ 200 ರೂಪಾಯಿ ಇತ್ತು. ತುಂಬ ಚೆನ್ನಾಗಿದ್ದಾವೆ ವೇಲ್ ಮಾತ್ರ, ಸಖತ್ತಾಗಿದ್ವು ನೋಡ್ರಿ. ಎಲ್ಲ ಮ್ಯಾಚಿಂಗ್ ವೇಲ್ಗಳಿದ್ವು ಮಾತ್ರ. ಇದು ಬೇಳೆ ಏನಾದರೂ ಚೆನ್ನಾಗಿ ಸಣ್ಣ ಕುದಿಸಿ ಈ ಥರ ಹಬ್ಬದ ಸಮೀರ್ ಬೇಳೆನ ಚೆನ್ನಾಗಿ. ಇದು ನೋಡ್ರಿ ಟಿಫಿನ್ ಬಾಕ್ಸ್ ಸಮೀರಿಗೆ ನೋಡ್ರಿ, ಸಮೀರಿಗೆ ಕೊಡೋದು. ಇದು ಚೆನ್ನಾಗಿ ಕಾಣ್ತು, ಸಣ್ಣಕ್ಕಿತ್ತು ಅಂತ ತಗೊಬಂದೆ. ಎಷ್ಟು ಚೆನ್ನಾಗೈತೆ ನೋಡಿದ. ಇದ್ರಾಗ ನೀನು ಗಿಳಿ ಅದ ನೋಡು, ಅದಕ್ಕೆ ಊಟ ಕಟ್ಕೊಂಡು ಹೋಗು. ನೀನು ಗಿಳಿ ಸೇರಿ ಇದ್ರಾಗ ಊಟ ಕಟ್ಕೊಂಡು ಎಲ್ಲಾರ ಹೋಗು. ಒಂದಿನ ಊಟ ಮಾಡಿ ಬರಂತ್ರಿ ಇಬ್ರು ಸೇರಿ. ನೋಡಿದ್ವಿ ಎಷ್ಟಾಕನ ಕಟ್ಕೊಂಡು ಹೋಗೋದು ನೋಡು. ಚೆನ್ನಾಗಿತ್ತು. ನನಗಿಂತ ಸಣ್ಣ ಸಾಮಾನು ನೋಡಿದ್ರೆ ತುಂಬ ಇಷ್ಟ, ಭಾಳ ಚೆನ್ನಾಗಾಗ್ತೈತಿ. ಇದು ನೋಡು ಹಿಟ್ಟು ಜೋಲ್ಸೋದು, ಇದು ಚೆನ್ನಾಗೈತಿ. ಇದು ಕೂಡ ಇವು ಅದಾವಲ್ಲ, ಇವು ಅನ್ನ ಸಾರು ಹಾಕೋಣದು ನೋಡಿ ಸಮೀರ್. ಇದು ಇವೆಲ್ಲ ಚೆನ್ನಾಗಿತ್ತು ನೋಡ್ರಿ. ಇವು 100 ರೂಪಾಯಿಗೆ ಒಂದು ಸಮೀರ್. ಇದು ತುಂಬ ಚೆನ್ನಾಗಿದ್ವು ಇವು. ಮೇಲಿಂದ ಒಂದು ಪಟ್ಟು ತಳ ಬಿಡ ನೋಡೋಣ. ಬಿಡ್ತಾರೆ ನಿನಗೆ ಬಟ್ ನಾನು ನಿನಗೆ ಬಿಡೋದ. ಇದು ಮಾತ್ರ ಏನು ಗೊತ್ತಾ ಸಮೀರ್? ಸೋಪು ತಿಕ್ಕಿ ಬಾರಿ ಇದು 20 ರೂಪಾಯಿ. ಇವು ಅಲ್ಲಿ ತಗೊಂಡ್ರೆ ಹಾಗೆ, ನಾವು ಸಪ್ರೇಟಾಗಿ ತಗೊಳಕ್ಕೆ ಹೋದ್ರೆ ದುಬಾರಿ ಹಾಕ್ತಾರೆ ನೋಡಿ. ಚೆನ್ನಾಗದಾವ ನೋಡಿ ಇವಂತೂ. ಇದಂತೂ ನಮ್ಮ ಮನೆಗಿರೋವು ಎಲ್ಲ ಹುಳ ತಿಂದ್ಬಿಟ್ಟಾವ ಸಮೀರ್, ಅದಕ್ಕೆ ಇದನ್ನ ತಗೊಬಂದೆ. ನೀನೇ ಹೊಡೆಯಕ್ಕೆ ಇಷ್ಟೆಲ್ಲ ತಂದಿದ್ದೆ ನೋಡ್ರಿ. ನಾನು ಉರ್ಸಿ ಹೋಗಿ ಜಾಸ್ತಿ ತಗೊಂಡಿಲ್ಲ, ಏನಿರೋದೇ ಎಲ್ಲ ತಗೊಂಡಿದ್ದೆ ತಗೊಳೋದಾಗುತ್ತೆ. ಏನಿಲ್ಲ ನೋಡಿ, ಅದಷ್ಟೇ ತಂದಿದ್ದು ನನ್ನ ಮನೆಗೆ. ಜಾಸ್ತಿ ಏನೂ ತಂದಿಲ್ಲರಪ್ಪ. ನಾನು ಉರ್ಸ್ ನೋಡೋಕ್ಕೆ ತುಂಬ ಇಷ್ಟ ಆಗುತ್ತೆ, ಅದನ್ನು ನೋಡಕ್ಕೆ ಹೋಗ್ತೇನೆ ನೋಡ್ರಿ. ನಾನು ಜಾಸ್ತಿ ನೋಡ್ರಿ ಏನಂದ್ರೆ ಜಾಸ್ತಿ ಬರೋ ಅಂದ್ರೆ ವೇಲ್ ನನಗೆ ಅವೇ ಇಷ್ಟ. ಮತ್ತೇನು ತಗೊಳೋದೈತೆ ನೋಡ್ರಿ. ಈ ಬಳೆ ಈ ವೇಲ್ ಮಾತ್ರ ಟ್ರೆಂಡ್ ಆಗಿರೋದು ನೋಡ್ರಿ ಇವಾಗ. ಮತ್ತೆ ಈ ಟ್ರೆಂಡ್ ಇಲ್ಲ, ಆ ಟ್ರೆಂಡ್ ಇಲ್ಲವಾ? ಅವೇನಿಲ್ಲ, ಇದೇ ಜಾಸ್ತಿ. ಈ ವೇಲು ಕಾಶ್ಮೀರಿ ಬಳೆ ಭಾಳ ಟ್ರೆಂಡ್ ಆಗಿರೋದು ಇವಾಗ. ಇಷ್ಟು ತಗೊಬಂದೆ ನೋಡ್ರಿ. ಏನು ತುಂಬ ತಗೊಂಡಿಲ್ಲ ನಾನು. ಇಷ್ಟಕ್ಕೆ ಆದರೂ ಒಂದು 1000 ರೂಪಾಯಿ ಆಯ್ತು ನೋಡ್ರಿ. ಬರೇ 1000 ರೂಪಾಯಿ ಆಗೈತೆ ನೋಡಿ ಸಮೀರ. ಇಷ್ಟೇ ಆದರೂ
ಏನು ಕೊಳ್ಳಂಗೈತಿ ಇದು ಒಂದಕ್ಕೆ 250 ರೂಪಾಯಿ ಕೊಟ್ಟೆ ಆಬ ಆಬ ಆಮ ಸಿಮ್ ಸಿಮ್ ಆಬ ಆತು ಬಾರಕೆಲ್ಲ ತು ಇಷ್ಟೆಲ್ಲ ಅದು ನೋಡ್ರಿ ಫ್ರೆಂಡ್ಸ್ ನಮ್ಮ ಸಾಮಾನು ಉರ್ಸಿನಲ್ಲಿ ಏನು ಕೊಳ್ಳಂಗೈತ್ರಿ ಏನು ಕೊಳ್ಳಂಗಿಲ್ಲ ನೋಡ್ರಿ ಏನು ತಗೊಂಡ್ರು ದುಬಾರಿನೇ ಆದರೆ ಬಳೆದು ಒಂಥರ ಬೇಜಾರಾತ್ರಪ್ಪ ನಾನು ಅಲ್ಲಿ ಚೆನ್ನಾಗಿರ್ಬೋದು ಎಲ್ಲದು ಅಂತ ನಾನೆಲ್ಲ ಆ ಥರ ನೋಡಲಿಲ್ಲ ನೆಗ್ಲೆಕ್ಟ್ ಮಾಡಿಬಿಟ್ಟೆ ನಾನು ಈ ಥರ ಎಲ್ಲ ಗೆಜ್ಜಿನೇ ಇಲ್ಲ ಅದರಲ್ಲಿ ನಾನು ಸುಮ್ಮನೆ ಚೆನ್ನಾಗೇ ಇರ್ತಾವಲ್ಲ ಅಂತ ನಾನು ಅದರಷ್ಟು ಅಬ್ಸರ್ವ್ ಮಾಡಲ್ಲ ನೋಡ್ರಿ ನಾನು ಅದಕ್ಕೆ ನನಗೆ ಈ ಥರ ಕೊಡ್ತಾರೆ ಇಲ್ಲಿ ಏನಿವೇ ಇರಲ್ಲ ಸಕ್ಕತ್ತಿದಾವೆ ನೋಡ್ರಿ ಅಂದರೆ ಬಳೆಗಳು ಇಷ್ಟು ಸಾಮಾನು ತಗೊಬಂದೆ ನೋಡ್ರಿ ಫ್ರೆಂಡ್ಸ್ ನಾನು ಕೂಡ ನನಗಿದಂತೂ ತುಂಬ ಇಷ್ಟ ಆಯ್ತು ನೋಡ್ರಿ ಎಲ್ಲದಕ್ಕಿಂತ ಇದೇ ನನಗೆ ತುಂಬ ಇಷ್ಟ ಆಗಿದ್ದಂದರೆ ಈ ಬಾಕ್ಸ್ ನೋಡ್ರಿ ಎಷ್ಟು ಚೆನ್ನಾಗೈತೆ ನೋಡ್ರಿ ಇಷ್ಟೇ ಐತಿ 20 ರೂಪಾಯಿ ಇದಕ್ಕೆ ಸಣ್ಣಕ್ಕೆ ಎಷ್ಟು ಚೆನ್ನಾಗೈತೆ ನೋಡ್ರಿ ನನಗಿಂತ ಸಾಮಾನು ಕಂಡ್ರೆ ತುಂಬ ಇಷ್ಟ ಆಗ್ತಾವೆ ನೋಡ್ರಿ ನನಗೆ ಮಾತ್ರ ಇವು ಯಾರ ಬಂದರೆ ಫಂಕ್ಷನಲ್ಲಿ ಆಗಲಿ ಬೇರೆ ಟೈಮಲ್ಲಿ ಆಗಲಿ ಅನ್ನ ಹಾಕಿಡೋಕ್ಕೆ ತುಂಬ ಚೆನ್ನಾಗ್ತದೆ ನೋಡ್ರಿ ಇದು ಅನ್ನ ಸಾರು 2 ಸ್ಪೂನ್ ತಗೋಬೇಕಿತ್ತು ಈ ಥರ ನಾನು ಒಂದು ದ್ಯಾಸ್ ಮಾಡಲೇ ಇಲ್ಲ ಇದ್ರ ಮೇಲೆ 2 ಮುಚ್ಚವು ಪ್ಲೇಟ್ ಕೂಡ ತಗೋಬೇಕಿತ್ತು ಅದನ್ನು ದ್ಯಾಸ್ ಮಾಡಲಿಲ್ಲ ನಾನು ಹಂಗೆ ಬಂದುಬಿಟ್ಟೆ ಚೆನ್ನಾಗಿದೆ ನೋಡ್ರಿ ನೋಡೋಕ್ಕಂತೂ ಸಖತ್ತಾಗಿದ್ದಾವೆ ಅಂದರೆ ತುಂಬ ನೀಟಾಗಿ ಇಟ್ಕೋಬೇಕು ನೋಡಿ ಸ್ವಲ್ಪ ಇದಾದರೂ ಒಡೆದು ಹೋಗೋ ಚಾನ್ಸ್ ಇರ್ತವೆ ಇವು ಮಾತ್ರ ಇದಕ್ಕೆ 1 ಡಜನ್ ಪ್ಲೇಟ್ ಮಾಡಬೇಕು ಫ್ರೆಂಡ್ಸ್ ನಾನು ಊಟಕ್ಕೆ ಹಾಕ್ಕೊಡೋಕ್ಕೆ 1 ಡಜನ್ ಪ್ಲೇಟ್ ತಗೋಬೇಕಂತ ಇದ್ದೀನಿ ಅದು ಆಗಲಿಲ್ಲ ತುಂಬ ದುಡ್ಡು ಆಗ್ತಾಯಿದ್ದಾವಂತ ಸುಮ್ಮ ಬಂದುಬಿಟ್ಟೆ 1 ಡಜನ್ ಪ್ಲೇಟು ಆಮೇಲೆ 1-2 ಸ್ಪೂನ್ ತಗೋಬೇಕು ದೊಡ್ಡ ಚಮಚ ಆದರೆ ಒಂದು ಸೆಟ್ ಆಗಿಬಿಡುತ್ತೆ ಇದು ಯಾರು ಬಂದಾಗ ಎಲ್ಲ ಊಟಕ್ಕೆ ನೀಡೋಕ್ಕೆ ತುಂಬ ಚೆನ್ನಾಗುತ್ತೆ 1 ಡಜನ್ ಪ್ಲೇಟು 1-2 ಚಮಚ ತಗೋಬೇಕು ನೋಡ್ರಿ ಹೆಂಗಿದೆ ನೋಡಿ ಫ್ರೆಂಡ್ಸ್ ನಾನು ಉರ್ಸಲ್ಲಿ ತಗೊಂಡಿದ್ದಂಥ ಸಾಮಾನು ಕಮೆಂಟ್ಸಲ್ಲಿ ತಿಳಿಸಿ ಹೇಗಿದೆ ಅಂತ ಚೆನ್ನಾಗಿದೆ ಇಲ್ಲ ಅಂತ ತಿಳಿಸಿ ನೋಡ್ರಿ ಫ್ರೆಂಡ್ ಈ ಬಳೆ ಇದಾವಲ್ಲ ಇದಕ್ಕೆ ಸೆಟ್ ಮಾಡ್ತೇನೆ ನೋಡ್ರಿ ಯಾವ ಥರ ಕಾಣುತ್ತೆ ಅಂತ ಇಷ್ಟು ಸಕ್ಕ ಅಂದರೆ ಪ್ಲೇನ್ ಬಳೆ ತುಂಬ ಚೆನ್ನಾಗಿ ಕಾಣ್ತೈತೆ ನೋಡ್ರಿ ಈ ಥರ ಸೆಟ್ ಮಾಡಿ ಹಾಕೋಬೇಕು ಅಂತ ನಾನು ಸ್ವಲ್ಪ ಸೆಟ್ ಮಾಡ್ತಾ ಇದ್ದೀನಿ ನೋಡೋಣ ಹೆಂಗೆ ಕಾಣುತ್ತೋ ಅಂತ ನೋಡಿ ಸಂಜೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಇದಕ್ಕೆ ಸೆಟ್ ಮಾಡಿದ್ದಕ್ಕೆ ಇದು ಇದರಲ್ಲಿ ವೈಟು ಇದು ಹಾಗೆ ಇದು ಗೋಲ್ಡನ್ ಇದು ಇದರಲ್ಲಿ ವೈಟು ಬರ್ತವೆ ತುಂಬ ಸಖತ್ತಾಗಿ ಕಾಣ್ತಾ ಇತ್ತು ನೋಡಿದೆ ಹಾಗೆ ನೋಡಿ ಫ್ರೆಂಡ್ಸ್ ನಾನು ಈ ಪ್ಲೇನ್ ಬಳೆನ ಇವು 4 ಬಳೆ ಈ ಥರ ಇದ್ವು ಹಾಗೆ ಎಕ್ಸ್ಟ್ರಾ ಅದರಲ್ಲಿ ಸೆಟ್ ಮಾಡಿ ನೋಡಿರಿ ಎಷ್ಟು ಚೆನ್ನಾಗಿ ಕಾಣ್ತೈತಿ ಪ್ಲೇನ್ ಬಳೆಗೆ ಆ ಕಡೆ ಈ ಕಡೆ ಗೋಟ್ ಹಾಕಿದರೆ ಅದರ ಲುಕ್ಕೇ ಬೇರೆ ನೋಡಿರಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ಪ್ಲೇನ್ ಬಳೆಯಲ್ಲಿ ಹಸಿರಾಗಲಿ ಕೆಂಪಾಗಲಿ ಎಷ್ಟೇ ಕಲರ್ ಪ್ಲೇನ್ ಬಳೆ ಆದರೂ ಕೂಡ ಆ ಕಡೆ ಈ ಕಡೆ ಎಂಥದರ ಗೋಟ್ ಹಚ್ಚಿ ಹಾಕ್ಕೊಬಿಟ್ರೆ ತುಂಬ ಮಸ್ತಾಗಿ ಕಾಣುತ್ತೆ ನೋಡಿರಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ತುಂಬ ಚೆನ್ನಾಗಿ ಲುಕ್ ಬರುತ್ತೆ ನೋಡಿರಿ ಪ್ಲೇನ್ ಬಳೆಗೆ ಮಾತ್ರ ನೋಡಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಅಂತೂ ಇಷ್ಟ ಆಯಿತು ನಾನು ಉರ್ಸಲ್ಲಿ ಏನೇನು ತಂದೆ ಅಂತ ಇವತ್ತು ನಿಮಗೆ ತೋರಿಸಿದೆ ನಾನು ತಗೊಂಡಿದ್ವಿ ಎಲ್ಲ ವಸ್ತು ಹೆಂಗಿದೆ ಫ್ರೆಂಡ್ಸ್ ಕಮೆಂಟ್ಸಲ್ಲಿ ತಿಳಿಸಿ ಹಾಗೂ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಫ್ರೆಂಡ್ಸ್